ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಎಲ್ಲರೂ ಕಾಯ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಅಕ್ಷಯ ತೃತೀಯದ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಅಕ್ಷಯ ತೃತೀಯ ಯಾವತ್ತು ಆಚರಣೆಯನ್ನು ಮಾಡಬೇಕು, ಹಾಗೆಯೇ ಶುಭ ಸಮಯ ಯಾವುದಿದೆ, ಬಂಗಾರ ಖರೀದಿಗಾಗಲಿ ಅಥವಾ ಬೆಳ್ಳಿ ಖರೀದಿಗೆ ಯಾವ ಸಮಯ ಚೆನ್ನಾಗಿದೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ದಾನಗಳನ್ನು ಅಕ್ಷಯ ತೃತೀಯ ದಿನ ಮಾಡ್ಕೋಬೇಕು, ಇದರಿಂದ ನಮಗೆ ಅಕ್ಷಯ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ. ಮೊದಲಿಗೆ ಅಕ್ಷಯ ತೃತೀಯವನ್ನು ನಾವು 20ನೇ ತಾರೀಕು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ತೃತೀಯ ತಿಥಿ ನಮಗೆ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆ 17 ನಿಮಿಷಕ್ಕೆ ಪ್ರಾರಂಭ ಆಗ್ತಾಯಿದೆ. 20ನೇ ತಾರೀಕು ಬೆಳಗ್ಗೆ 10 ಗಂಟೆ 56 ನಿಮಿಷದವರೆಗೆ ತೃತೀಯ ತಿಥಿ ಇರುತ್ತೆ. ನಂತರ ಚತುರ್ಥಿ ತಿಥಿ ಬರುತ್ತೆ. ಆದರೂ ಸಹ ಸೂರ್ಯೋದಯಕ್ಕೆ ನಮಗೆ ತೃತೀಯ ತಿಥಿ ಇರೋದರಿಂದ ನಾವು 20ನೇ ತಾರೀಕೇನೆ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನಮಗೆ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೆ ಅದು ನಮಗೆ ತುಂಬ ಮುಖ್ಯ ಅಂತ ಹೇಳಿ ಹಬ್ಬಗಳ ಆಚರಣೆಗಾಗಿ. ಹಾಗಾಗಿ ನಾವು ಅಕ್ಷಯ ತೃತೀಯವನ್ನು 20ನೇ ತಾರೀಕು ಸೋಮವಾರ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ಬಾರಿ ತುಂಬ ವಿಶೇಷವಾಗಿ ಸೌಭಾಗ್ಯ ಯೋಗದಲ್ಲಿ ಅಕ್ಷಯ ತೃತೀಯ ಬರ್ತಾ ಇದೆ. ವಿಶೇಷವಾದಂಥ ಫಲವನ್ನು ಕೊಡ್ತಾ ಇದೆ. ಎಲ್ಲರೂ ತಪ್ಪದೆ ಅಕ್ಷಯ ತೃತೀಯವನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ. ನೋಡಿರಿ ಸ್ನೇಹಿತರೆ, ಪೂಜಾ ಸಮಯವನ್ನು ಫಸ್ಟ್ ತಿಳಿಸ್ಬಿಡ್ತೀನಂತೆ. 20ನೇ ತಾರೀಕು ಸೋಮವಾರ ಪೂಜಾ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು. 4 ಗಂಟೆ 34 ನಿಮಿಷದಿಂದ 5 ಗಂಟೆ 20 ನಿಮಿಷದ ತನಕ ಪೂಜೆಯನ್ನು ನೀವು ಮಾಡ್ಕೋಬೋದು. ಇನ್ನು ಅಮೃತ ಕಾಲ ಇದೆ ಬೆಳಗ್ಗೆ 11 ಗಂಟೆ 16 ನಿಮಿಷಕ್ಕೆ, ಆಗಲೂ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು. ಮತ್ತು ಅಭಿಜಿತ್ ಮುಹೂರ್ತ ಇದೆ ಬೆಳಗ್ಗೆ 11 ಗಂಟೆ 56 ನಿಮಿಷದಿಂದ 12 ಗಂಟೆ 46 ನಿಮಿಷದ ತನಕನೂ ಅಭಿಜಿತ್ ಮುಹೂರ್ತ ಇದೆ. ಇದು ಒಳ್ಳೆಯ ಸಮಯ, ಆವಾಗಲೂ ನೀವು ಪೂಜೆಯನ್ನು ಮಾಡ್ಕೋಬೋದು. ಇನ್ನು ವಿಜಯ ಮುಹೂರ್ತ ಇದೆ 2 ಗಂಟೆ 25 ನಿಮಿಷದಿಂದ 3 ಗಂಟೆ 15 ನಿಮಿಷದ ತನಕನೂ ಚೆನ್ನಾಗಿದೆ. ಇದು ವಿಜಯ ಮುಹೂರ್ತ. ಹಾಗಾಗಿ ಈ ಸಮಯಗಳಲ್ಲಿ ನೀವು ಪೂಜೆಗಳನ್ನು ಮಾಡ್ಕೋಬೋದು. ಮತ್ತು ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಯಾವ ಒಳ್ಳೆಯ ಸಮಯ ಇದೆ ಅಂತಂದರೆ ಸ್ನೇಹಿತರೆ, ಬೆಳಗ್ಗೆ 6 ಗಂಟೆ 15 ನಿಮಿಷದಿಂದ 12 ಗಂಟೆ 20 ನಿಮಿಷದ ತನಕನೂ ಸಮಯ ತುಂಬ ಚೆನ್ನಾಗಿದೆ. ಇನ್ನು ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ 4 ಗಂಟೆ 10 ನಿಮಿಷದ ತನಕನೂ ಸಮಯ ತುಂಬ ಚೆನ್ನಾಗಿದೆ. ಈ ಸಮಯದಲ್ಲಿ ನೀವು ಬೆಳ್ಳಿ, ಬಂಗಾರ ಅಥವಾ ಇನ್ನೇನಾದರೂ ಖರೀದಿ ಮಾಡಬೇಕು ಅಂತ ಇದ್ದರೆ ಈ ಸಮಯದಲ್ಲಿ ಮಾಡಿಕೊಳ್ಳ್ರಿ, ಚೆನ್ನಾಗಿರುತ್ತೆ. ಇನ್ನು ಅಕ್ಷಯ ತೃತೀಯವನ್ನು ಈ ಬಾರಿ ನಾವು ಕೃತಿಕಾ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಬೆಳಗ್ಗೆ 7 ಗಂಟೆ 52 ನಿಮಿಷದ ತನಕನೂ ಕೃತಿಕಾ ನಕ್ಷತ್ರ ಇದೆ. ನಂತರದಲ್ಲಿ 6 ಗಂಟೆ 7 ನಿಮಿಷದವರೆಗೆ ರೋಹಿಣಿ ನಕ್ಷತ್ರ ಇದೆ. ಇನ್ನು ಸೌಭಾಗ್ಯ ಯೋಗ ಗರಜಕರ್ಣದಲ್ಲಿ ಈ ಬಾರಿ ನಾವು ಅಕ್ಷಯ ತೃತೀಯವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಯಾರು 7 ಗಂಟೆ ಒಳಗಡೆ ಪೂಜೆ ಮಾಡ್ಕೊತೀರೋ ಅಂಥವರೆಲ್ಲರೂ ಕೃತಿಕಾ ನಕ್ಷತ್ರ ಅಂತ ಹೇಳ್ಕೊಳ್ರಿ. ನಂತರದಲ್ಲಿ ಪೂಜೆ ಮಾಡೋರು ರೋಹಿಣಿ ನಕ್ಷತ್ರ ಅಂತ ಹೇಳ್ಕೊಂಡ್ರೆ ಆಗುತ್ತೆ. ಈಗ ಅಕ್ಷಯ ತೃತೀಯ ದಿನ ಏನು ವಿಶೇಷತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅವತ್ತು ಪರಶುರಾಮ ಜಯಂತಿ, ಹಾಗಾಗಿ ಪರಶುರಾಮ ದೇವರ ಆರಾಧನೆ ಇದನ್ನು ಸಹ ಅವತ್ತಿನ ದಿವಸ ಮಾಡ್ಕೋಬೇಕು. ಇನ್ನು ಅಕ್ಷಯ ತೃತೀಯಕ್ಕೆ ಅಧಿಪತಿಯಾದಂಥ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿ, ಹಾಗಾಗಿ ವಿಷ್ಣು ಸಹಿತ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಅವತ್ತಿನ ದಿವಸ. ಆ ದಿನ ಚಿನ್ನ ಖರೀದಿಯನ್ನು ಮಾಡೋದು ಮತ್ತು ವಿಶೇಷವಾಗಿ ದೀಪವನ್ನು ಹಚ್ಚೋದು, ಸಂಜೆ ಹೊತ್ತಿಗೆ ದೀಪಗಳನ್ನು ಹಚ್ಚೋದು. ಇದರಿಂದ ಮನೆಯಲ್ಲಿ ಬೆಳಕು ಹೆಚ್ಚಾಗುತ್ತೆ, ಅಂದರೆ ಕಷ್ಟಗಳೆಲ್ಲ ಪರಿಹಾರ ಆಗಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ, ಅಕ್ಷಯ ಆಗುತ್ತೆ. ದೀಪ ಹಚ್ಚಿದಾಗೆಲ್ಲನೂ ಮನೆ ಅಕ್ಷಯ ಆಗ್ತಾ ಹೋಗುತ್ತೆ, ಮನೆ ಬೆಳಗ್ತಾ ಹೋಗುತ್ತೆ ಅಂತ ಹೇಳ್ತೀವಲ್ವ. ಹಾಗಾಗಿ ಸಂಜೆ ಗೋಧೂಳಿ ಸಮಯದಲ್ಲಿ ಹೆಚ್ಚು ದೀಪಗಳನ್ನು ಹಚ್ಚೋದು, ಬಾಗಿಲ ಮುಂದೆ ಹಚ್ಚಿಡೋದು ಮತ್ತು ತುಳಸಿ ಮುಂದೆ ಹಚ್ಚೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ಇನ್ನು ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಮನೆಗೆ 1 ಪ್ಯಾಕೆಟ್ ಕಲ್ಲು ಉಪ್ಪನ್ನು ತರಬೇಕು. ಆದಷ್ಟು ಸಂಜೆ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ಕಲ್ಲು ಉಪ್ಪನ್ನು ಮನೆಗೆ ತೊಗೊಂಬಂದರೆ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಇದೊಂದು ವಿಶೇಷತೆ. ಇನ್ನು ದಾನ ಧರ್ಮಗಳನ್ನು ಮಾಡೋದು ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಅಕ್ಷಯ ತೃತೀಯ ದಿನ ಯಾವ ದಾನಗಳನ್ನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ. ಇನ್ನು ವಿಶೇಷವಾಗಿ ಆ ದಿವಸ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಂಡು ದೀಪಗಳನ್ನು ಹಚ್ಚಿಡೋದ್ರಿಂದ
ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧನ, ಧಾನ್ಯ ಅಭಿವೃದ್ಧಿಯಾಗಿ ಅಕ್ಷಯ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷವೂ ನೀವು ಈ ಪೂಜೆಯನ್ನು ಮಾಡ್ತಾ ಹೋಗ್ರಿ, ನಾನು ಹೇಳ್ತಾ ಬರ್ತಾ ಇದ್ದೀನಿ. ಮತ್ತು ಇನ್ನು ಒಳ್ಳೆಯ ಕೆಲಸಗಳನ್ನು ಮಾಡೋದು ಅವತ್ತಿನ ದಿವಸ, ಮನೆ ಗೃಹ ಪ್ರವೇಶವಾಗಿರಲಿ, ಮತ್ತು ಮನೆ ಖರೀದಿಯನ್ನು ಮಾಡೋದು, ಮದುವೆಗಳನ್ನು ಮಾಡೋದು, ಸೈಟ್ ಖರೀದಿ, ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಹೀಗೆ ಯಾವುದೇ ಹೊಸ ಕಾರ್ಯ ಇರಲಿ ಅವತ್ತಿನ ದಿವಸ ನೀವು ಪ್ರಾರಂಭವನ್ನು ಮಾಡ್ಬೋದು. ಅಕ್ಷರಾಭ್ಯಾಸ ಮಾಡಿಸೋದಾಗಿರಲಿ, ಮತ್ತು ಅಡ್ಮಿಷನ್ಗಳನ್ನು ಮಾಡಿಸೋದು, ಜಾಯಿನ್ ಮಾಡೋದು ಸ್ಕೂಲ್ಗಳಿಗೆ, ಈ ಥರದ್ದು ಮಾಡೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ಅದೃಷ್ಟ, ಸಮೃದ್ಧಿ ಇದೆಲ್ಲನೂ ತಂದು ಕೊಡುತ್ತೆ ಅವತ್ತಿನ ದಿವಸ. ನೀವೇನೇ ಹೊಸ ಕಾರ್ಯಗಳನ್ನು ಮಾಡಿದ್ರೂ ಅದು ನಿಮಗೆ ಒಳಿತನ್ನೇ ಮಾಡುತ್ತೆ. ಅಕ್ಷಯ ಅಂತಂದರೆ ಏನು ಅಂದರೆ ಶಾಶ್ವತವಾದಂಥ ಸಂಪತ್ತು, ಅದನ್ನು ಕೊಡ್ತಕ್ಕಂಥ ದಿವಸ. ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಅವತ್ತಿನ ದಿವಸ ಪೂಜೆ ಪುನಸ್ಕಾರಗಳನ್ನು ತಪ್ಪದೇ ಮಾಡಿರಿ. ಮತ್ತು ಪ್ರತಿಯೊಂದು ದೇವಸ್ಥಾನಗಳಲ್ಲಿ, ರಾಯರ ಮಠಗಳಲ್ಲಿ, ವೃಂದಾವನಗಳು ಇರ್ತಕ್ಕಂಥ ಜಾಗದಲ್ಲಿ ಗಂಧ ಲೇಪನ ಇರುತ್ತೆ. ಅವತ್ತು ಗಂಧವನ್ನು ಹಚ್ತಾರೆ. ಈ ಒಂದು ಬೇಸಿಗೆಯಲ್ಲಿ ಗಂಧ ಲೇಪನ ಮಾಡಿಸೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ, ಅತ್ಯಂತ ಪುಣ್ಯಕರವಾದದ್ದು. ಮನೆಯಲ್ಲಾದರೂ ಪರವಾಗಿಲ್ಲ, ಕೃಷ್ಣನ ಮೂರ್ತಿಗೆ, ಭಗವಂತನ ಮೂರ್ತಿಗೆ ಗಂಧವನ್ನು ತೆಗೆದು ಹಚ್ಚಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿರಿ. ಅಥವಾ ನಿಮಗಾಗಿಲ್ಲ ಅಂತಂದರೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ, ಕೃಷ್ಣನ ದೇವಸ್ಥಾನಗಳಲ್ಲಿ ಅಥವಾ ರಾಯರ ಮಠಗಳಲ್ಲಿ, ವೃಂದಾವನ ಇರ್ತಕ್ಕಂಥ ಸ್ಥಳದಲ್ಲಿ ನೀವು ಗಂಧ ಲೇಪನೆಗೆ ದುಡ್ಡನ್ನು ಕೊಟ್ಟು ಬರೆಸಿ, ನಿಮ್ಮ ಗೋತ್ರ ನಕ್ಷತ್ರ ಹೇಳಿ ಬರ್ರಿ. ಅವತ್ತು ನಿಮಗೆ ಆ ಒಂದು ಗಂಧ ಲೇಪನವನ್ನು ರಾಯರಿಗೆ ಅಥವಾ ಕೃಷ್ಣನಿಗೆ ಮಾಡಿರ್ತಾರೆ. ಹೋಗಿ ನೀವು ದರ್ಶನವನ್ನು ಮಾಡ್ಕೊಂಬಂದರೆ ಅಹೋಭಾಗ್ಯ ಆಗುತ್ತೆ. ಇದರಿಂದ ಇನ್ನೂ ವಿಶೇಷವಾದಂಥ ದಾನಗಳನ್ನು ಕೊಡಬೇಕು ಅಂತ ನಿಮ್ಗೆ ಹೇಳಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಅಕ್ಷಯ ತೃತೀಯ ದಿನ ಗೌರಿಯನ್ನು ಕೂಡಿಸಿರುವಂಥವರು, ಚೈತ್ರ ಗೌರಿಯನ್ನು ಕೂಡಿಸಿರುವಂಥವರು ಅಕ್ಷಯ ತೃತೀಯ ದಿನ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು, ಚೈತ್ರ ಗೌರಿಯ ವಿಸರ್ಜನೆಯನ್ನು ಯಾವತ್ತು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ. ಕಾಯ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.